ಚನ್ನರಾಯಪಟ್ಟಣ ತಾಲೂಕಿನ ದಂಡಿಗನಹಳ್ಳಿ ಹೋಬಳಿ ಬರಗೂರು ಗ್ರಾಮದಲ್ಲಿಂದು ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನ ವಿಧಾನಸಭಾ ಸದಸ್ಯ ಡಾ ಸೂರಜ್ ರೇವಣ್ಣ ನೆರವೇರಿಸಿದರು. ಈ ವೇಳೆ ಕನ್ನಡ 9ನೊಂದಿಗೆ ಮಾತನಾಡಿದ ಚನ್ನರಾಯಪಟ್ಟಣ ತಾಲೂಕಿನ ದಂಡಿಗನಹಳ್ಳಿ ಹೋಬಳಿ ಬರಗೂರು ಗ್ರಾಮಸ್ಥರಾದ ರೇವಣ್ಣ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯ ಗಿರೀಶ್, ಜೆಡಿಎಸ್ ಸರ್ಕಾರ ಅಧಿಕಾರದಲ್ಲಿ ಇಲ್ಲದೇ ಇದ್ರೂ ಸಹ ಸರ್ಕಾರದಿಂದ ಅನುದಾನ ತಂದು ರಸ್ತೆ ನಿರ್ಮಾಣ ಮಾಡ್ತಾ ಇರೋದು ನಿಜಕ್ಕೂ ಶ್ಲಾಘನೀಯ. ಅವರ ಈ ಕಾರ್ಯದಿಂದ ಗ್ರಾಮಸ್ಥರಿಗೆ ಸಂತಸವಾಗಿದ್ದು ಡಾ ಸೂರಜ್ ರೇವಣ್ಣ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೀವಿ ಎಂದರು. ಶಿವರಾಜ್ ರೇವಣ್ಣ ಅವರು ಯಾವತ್ತೂ ಇಲ್ಲದ ಈಗ ಕಾಂಗ್ರೆಸ್ ಅವರು ಮಾಡೋಕ್ಕಾಗಲ್ಲ. ಹಿಂದಿನಿಂದವ ಹೆಚ್ಚು ಕಡಿಮೆ 30 ವರ್ಷದಿಂದ ಗುಂಡಿ ಗೊಸಗಳು ಎಲ್ಲ ಬಿದ್ದೋಗಿದ್ದು. ಈಗ ರೋಡ್ ಮಾಡಿ ಅಂತ ಅಂದ್ಬಿಟ್ಟು ನಾವು ಕೇಳ್ಕೊಂಡು ಆಯಿತು ಅಂತ ಒಪ್ಕೊಂಡು ಏನಾರ ಅಲ್ಲಿ ನನ್ನ ಕಷ್ಟ ಅಲ್ಲಿ ಸುಖವಾಗಿ ನಾನು ಮಾಡ್ಕೊಡ್ತೀನಿ ಅಂತ 6 ತಿಂಗಳಲ್ಲಿ ಹೇಳಿದರು. ಕರೆಂಟು ಮತ್ತು ರೋಡು ಎಲ್ಲನೂ ಮಾಡ್ಕೊಡ್ತೀವಿ ಅಂತ ಅಂದರು. ಇವ್ರ ಕೈಲಿ ಏನು ಮಾಡೋಕ್ಕಾಗಲ್ಲ ಕಾಂಗ್ರೆಸ್ನವ್ರ ಕೈಲಿ. ಆದ್ರೂ ಇವರು ನಾನು ಮಾಡ್ಕೊಡ್ತೀನಿ ಅಂತ ಒಂದು ಹೇಳಿ ಭರವಸೆ ಕೊಟ್ಟರು. ಇವತ್ತಿನ ದಿನ ಎಲ್ಲನೂ ಗುದ್ಲಿ ಪೂಜೆ ಮಾಡಿ ಹೋಗ್ಯಾರೆ ಅಣ್ಣವರು. ಅವ್ರಿಗೆ ನಾವು ನಮ್ಮ ಪರವಾಗಿ ಮತ್ತು ನಮ್ಮ ಎಲ್ಲ ಸದಸ್ಯರುಗಳ ಪರವಾಗಿ, ಗ್ರಾಮಸ್ಥರ ಪರವಾಗಿ, ಮತ್ತು ಇಲ್ಲಿ ದೊಡ್ಡ ಮನೆಗಳು ಅಲ್ಲೊಂದು ಇಲ್ಲೊಂದು ಚೀರ್ತ ಎಲ್ಲ ಬಂದು ಬೀಳವು. ಇಲ್ಲೆಲ್ಲವ ಭಾರಿ ಕಷ್ಟದಲ್ಲಿದ್ದು ನಾವು. ಇವತ್ತು ಒಂದು ರೋಡು ಇಲ್ಲ ಅಂತ ಅಂದರೆ ಹಬ್ಬಕ್ಕೆ ಬರ್ತಲ್ಲ ಜನಗಳು, ಇದು ನೆಂಟರುಗಳು ಅಂಥದ್ರಲ್ಲಿ ಇವತ್ತು ಎಲ್ಲ ಬಂದು ರೋಡ್ ಮಾಡಿ ಹೋಗ್ಯಾರೆ. ಅವ್ರಿಗೆ ತನಗೆ ಎಲ್ಲ ಸದಸ್ಯರಿಂದ ಮತ್ತು ಗ್ರಾಮಸ್ಥರಿಂದ ಸುತ್ತಮುತ್ತಲು ನಮ್ಮ ಎಲ್ಲ ಕಡೆನೂ ಕೆಲಸ ಮಾಡ್ಯಾರೆ ನಮ್ಮ ಡಾಕ್ಟ್ರು. ಅಂಥದ್ರಲ್ಲಿ ಅವರಿಗೆ ನಮ್ಮ ಎಲ್ಲ ಪರವಾಗಿ ಪೂಜೆ, ರೋಡ್ ಗುದ್ಲಿ ಪೂಜೆ ಮಾಡ್ತಿದ್ದಾರೆ. ಡಾಕ್ಟರ್ ಸೂರಜ್ ರೇವಣ್ಣನವರು ಮಾಡಿದ್ದಾರೆ. ಇಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ಅನುದಾನ ಬರೆದುವಾದಾಗಲೂ ನಮಗೆ ಸಹಕಾರ ಮಾಡುತ್ತಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಗಿರೀಶ್. ಇದೇ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗುರುಮೂರ್ತಿ, ಸದಸ್ಯರಾದ ಲಕ್ಷ್ಮಿ, ಗಿರೀಶ್ ನಾರಾಯಣ್, ಮಂಜುನಾಥ್ ಬಿವಿ ಹಾಗೂ ಗೋವಿಂದೇಗೌಡರು, ಶಿವರಾಜೇಗೌಡರು, ತಮ್ಮಯ್ಯಣ್ಣ ಮುಂತಾದ ಗ್ರಾಮಸ್ಥರು ಉಪಸ್ಥಿತರಿದ್ದರು.